ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮೃತ್ಯುಂಜಯ ಇವತ್ತು ಒಂದು ಫ್ರೆಶ್ ಎಪಿಸೋಡ್ಗೆ ನಿಮಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಆ್ಯಕ್ಚುಲಿ ಈಗ ಕಾರ್ ಡ್ರೈವ್ ಮಾಡ್ತಾಯಿದ್ದೆ. ಸೊ ಮಳೆ ಬರ್ತಾ ಇತ್ತು, ಹಾಗೆ ಒಂದು ಟ್ಯುಟೋರಿಯಲ್ ವಿಡಿಯೋ ಮಾಡೋಣ ಅಂತ ಇವತ್ತಿನ ಈ ವಿಡಿಯೋನ ಇಲ್ಲಿ ಕಾರ್ನಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೆ. ಸೊ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೀವು ನಮ್ಮ ಚಾನಲ್ಗೆ ಹೊಸ ಬಂದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ, ಸೊ ನಾನು ಫ್ಯೂಚರ್ ವೀಡಿಯೋಸ್ ನಿಮಗೆ ಅಪ್ಡೇಟ್ ಆಗ್ತಾನೆ ಇರುತ್ತೆ. ಸೊ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ಆ್ಯಕ್ಚುಲಿ ಮಳೆ ಬರ್ತಾ ಇದೆ, ಸೊ ಅದಕ್ಕೋಸ್ಕರ ಇವತ್ತಿನ ಈ ವಿಡಿಯೋ ನಾನು ನಿಮಗೆ ಪ್ರಾಕ್ಟಿಕಲಿ ಕಾರ್ ಡ್ರೈವಿಂಗ್ ಮಾಡ್ತಾ ತೋರಿಸ್ತೇನೆ ನಿಮಗೆ ಯಾವ ರೀತಿ ಮಳೆಯಲ್ಲಿ ಡ್ರೈವ್ ಮಾಡಬೇಕು ಅಂತ. ಫ್ರೆಂಡ್ಸ್, ತುಂಬ ಮಳೆ ಆಗಿದೆ. ಸೊ ಈ ರೀತಿಯಾಗಿ ಸ್ಲೋ ಆಗಿ ಮಳೆ ಇದ್ದಾಗ ನಾವು ಫಸ್ಟು ಏನಂದರೆ ವೈಪರ್ ಯೂಸಸ್ನ ಕರೆಕ್ಟಾಗಿ ಮಾಡಬೇಕಾಗುತ್ತೆ. ವೈಪರ್ನ ನಾವು ಯಾವ ಸ್ಪೀಡಲ್ಲಿ ಮೇಂಟೈನ್ ಮಾಡಬೇಕು ಅನ್ನೋದು ಕೂಡ ಅಷ್ಟೇ ಇಂಪಾರ್ಟೆಂಟು. ಆ್ಯಂಡ್ ಕೆಲವೊಮ್ಮೆ ಇದು ಪೂರ್ತಿ ಫಾಗ್ ಆಗಿಬಿಡುತ್ತೆ. ನಾವೊಂದು ಪ್ರೀವಿಯಸ್ ವಿಡಿಯೋದಲ್ಲಿ ಕೂಡ ಮಾಡಿದ್ದೆ ಫಾಗ್ ಆದಾಗ ಏನು ಮಾಡಬೇಕಂತ. ಇಲ್ಲೊಂದು ಬಟನ್ ಇರುತ್ತೆ, ಡಿಫಾಗರು, ಫ್ರಂಟ್ ಡಿಫಾಗರು. ಇದನ್ನು ಆನ್ ಮಾಡಬೇಕು. ಇದನ್ನು ಆನ್ ಮಾಡಿದಾಗ ಏನಾಗುತ್ತೆ, ನಮ್ಮ ವಿಂಡ್ಸ್ಕ್ರೀನ್ ಮೇಲೆ ಇರೋ ಫಾಗು ಕಂಪ್ಲೀಟಾಗಿ ಹೋಗುತ್ತೆ. ಸೊ ಈ ರೀತಿಯಾಗಿ ಮಾಡೋದ್ರಿಂದ ನಮಗೆ ವಿಂಡ್ಶೀಲ್ಡ್ ಮೇಲೆ ಯಾವುದೇ ರೀತಿಯಾದಂಥ ಫಾಗ್ ಆಗೋಲ್ಲ. ಸೊ ಇದೆಲ್ಲ ಎಲ್ಲರೂ ಕರೆಕ್ಟಾಗಿ ನೆನಪಿಟ್ಕೊಳ್ಳಿ, ಈ ರೀತಿ ಈ ಫಾಗನ್ನ ಆನ್ ಮಾಡೋದು. ನೀವು ನಾರ್ಮಲ್ ಓಡಾಡೋ ರೋಡಲ್ಲಾದರೆ ನಿಮಗೆ ಗೊತ್ತಿರುತ್ತೆ ಎಲ್ಲಿ ತಗ್ಗಿದೆ, ಎಲ್ಲಿ ಪಾಟೋಲ್ಸ್ ಇದೆ ಅಂತ. ಆ್ಯಂಡ್ ಕೆಲವೊಮ್ಮೆ ನೀವು ಬೇರೆ ಬೇರೆ ಪ್ಲೇಸಸ್ಗೆ ಹೋದಾಗೆಲ್ಲ ನಿಮಗೆ ಕರೆಕ್ಟಾಗಿ ಗೊತ್ತಿರಲ್ಲ ಯಾವ ಪ್ಲೇಸಸ್ ಯಾವ ಥರ ಇದೆ ಅಂತ. ಸೊ ಪಾಟೋಲ್ಸು ಅವೆಲ್ಲ ಇದ್ದ ಜಾಗದಲ್ಲಿ ನೀವು ತುಂಬಾ ಕೇರ್ಫುಲ್ಲಾಗಿ ಡ್ರೈವ್ ಮಾಡಿ. ಸಪೋಸ್ ಅಲ್ಲೇನಾದರೂ ತುಂಬಾ ಒಂದು ದೊಡ್ಡದಾದ ಒಂದು ತೆಗ್ ಏನಾದರೂ ಇದ್ದರೆ ನಿಮ್ಮ ಗಾಡಿಯ ವೀಲ್ ಅದರಲ್ಲಿ ಹೋಗಿ ಜಾಮ್ ಆಗೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಅದೇ ರೀತಿ ಸಿಕ್ಕೊಳ್ಳೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಪಾಟೋಲ್ಸ್ ಇದ್ದಲ್ಲೇ ಸ್ವಲ್ಪ ತುಂಬಾ ಕೇರ್ಫುಲ್ಲಾಗಿ ಡ್ರೈವ್ ಮಾಡಿ. ಆ್ಯಂಡ್ ಯಾವುದೇ ರೀತಿಯಾಗಿ ಓವರ್ ಸ್ಪೀಡಿಂಗ್ನ ಮಾಡೋಕ್ಕೆ ಹೋಗಬೇಡಿ ಸಿಟಿ ಲಿಮಿಟ್ಸಲ್ಲಿ. ಆ್ಯಂಡ್ ಆಜು ಬಾಜು ಗಾಡಿ ಬರ್ತಾ ಇರುತ್ತೆ, ಅವ್ರಿಗೂ ಕೂಡ ನೀವು ಕರೆಕ್ಟಾಗಿ ಎಲ್ಲ ಸಿಂಬಲ್ ಕೊಟ್ಟು ಡ್ರೈವ್ ಮಾಡ್ತಾ ಹೋಗಿ. ಕೆಲವೊಮ್ಮೆ ರಸ್ತೆಯಲ್ಲಿ ತುಂಬಾ ನೀರು ನಿಂತಿರುತ್ತೆ. ನಾವು ಫಾಸ್ಟಾಗಿ ಹೋದರೆ ಬಾಜು ಬರೋ ಗಾಡಿಗೆಲ್ಲ ರೊಜ್ಜು ಸಿಡಿಯುತ್ತೆ, ಮಳೆ ನೀರೆಲ್ಲ ಸಿಡಿತಿರುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಕೇರ್ಫುಲ್ಲಾಗಿ ಡ್ರೈವ್ ಮಾಡಿ. ಇನ್ನೊಂದು, ನಿಮಗೆ ಮಳೆ ಬಂದಾಗ ಏನಾಗುತ್ತೆ, ಇಲ್ಲೇನಿರುತ್ತಲ್ವ IRVM, ಅದು ತುಂಬಾ ಯೂಸ್ಫುಲ್ ಆಗುತ್ತೆ. ಯಾಕಂದರೆ ಈಗ ನೀವು ನೋಡ್ತಿರ್ಬೋದು ಇಲ್ಲಿ ಹೊರಗಡೆ ಯಾವ ರೀತಿಯಾಗಿ ಮಳೆಯಿಂದ ನಮಗೆ ಇದು ಕಾಣಿಸ್ತಾ ಇಲ್ಲ ಕರೆಕ್ಟಾಗಿ, ಮಿರರ್ಸು, ರಿಯರ್ ವ್ಯೂ ಮಿರರ್ಸು. ಸೊ ಇದು ಆಗಲಿ ಅಥವಾ ಇದಾಗಲಿ ಯಾವುದೇ ರೀತಿಯಾಗಿ ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಇದನ್ನು ಕೂಡ ನೀವು ನೋಡಬೇಕು, ಯಾಕಂದರೆ ಹಿಂದೆ ಮುಂದೆ ಯಾರು ಬರ್ತಿರ್ತಾರೆ ಅನ್ನೋದು ಇಂಪಾರ್ಟೆಂಟು. ಈ ಮಿರರಲ್ಲಿ ನಿಮಗೆ ಆಲ್ಮೋಸ್ಟ್ ಆಗಿ ಕಾಣಿಸುತ್ತೆ ಯಾರ್ಯಾರು ಬರ್ತಾ ಇದ್ದಾರೆ ಅಂತ. ಸೊ ಅದಕ್ಕೋಸ್ಕರ ಅದನ್ನು ಕೂಡ ನೀವು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಯಾವುದೇ ರೀತಿ ಟರ್ನ್ಸ್ ತೊಗೊಳ್ಳುವಾಗ ಕಂಪಲ್ಸರಿಯಾಗಿ ಇಂಡಿಕೇಟರ್ ಕೊಡಿ. ನಿಮಗೆ ಪ್ರತಿ ವಿಡಿಯೋದಲ್ಲಿ ಹೇಳ್ತೀನಿ ನಾನು. ಆ್ಯಂಡ್ ಈ ರೀತಿ ಟರ್ನ್ಸ್ ಇದ್ದಾಗ ನಾವು ಕರೆಕ್ಟಾಗಿ ಆ ಕಡೆ ಎರಡು ಸೈಡ್ ವೆಹಿಕಲ್ಸ್ನ ನೋಡಿ ಟರ್ನ್ ತೊಗೊಳ್ಬೇಕಾಗುತ್ತೆ. ಇಲ್ಲಿ ನೋಡ್ತಿರ್ಬೋದು ನೀವು, ಮಳೆ ಸ್ವಲ್ಪ ಕಡಿಮೆ ಇದೆ. ಆ್ಯಂಡ್ ಇದರಲ್ಲಿ ನಿಮಗೆ 3 ಲೆವೆಲ್ ಬರುತ್ತೆ. ಆ್ಯಂಡ್ ಈ ರೀತಿ ಸ್ಲೋ ಇದೆ ಅಲ್ವಾ, ಅದಕ್ಕೆ ನಾನು ಫಸ್ಟ್ ಪೊಸಿಷನ್ ಇಟ್ಟಿದ್ದೀನಿ. ನಿಮಗೆ ಸೆಕೆಂಡ್ ಪೊಸಿಷನಲ್ಲಿ ನೋಡಿ, ಈಗ ಆಫ್ ಇದೆ. ಇದು ಫಸ್ಟ್ ಒನ್ನು. ಸ್ಪೀಡ್ ನೋಡ್ತಾ ಇರಿ ಯಾವ ಇಂಟರ್ವಲಲ್ಲಿ ಇದು ಚೇಂಜ್ ಆಗುತ್ತೆ ಅಂತ. ಆ್ಯಂಡ್ ಇದು ಸೆಕೆಂಡ್ ಬಂದು ಇದು ಸ್ವಲ್ಪ ಫಾಸ್ಟ್ ಇರುತ್ತೆ. ಥರ್ಡ್ ಬಂದು ಪೂರ್ತಿ ರ್ಯಾಪಿಡ್ ಆಗಿರುತ್ತೆ. ತುಂಬ ಫಾಸ್ಟ್ ಮಳೆ ಬಂದಾಗ ನಾವು ಇದನ್ನ ಯೂಸ್ ಮಾಡಬೇಕಾಗುತ್ತೆ. ಆ್ಯಂಡ್ ಡಿಫಾಗರ್ ಯೂಸೇಜ್ ಹೇಳಿದ್ನಲ್ಲ ನಾವು, ಯೂಶಲಿ ಫ್ರಂಟು ರಿಯರು ಎರಡು ಸೈಡಲ್ಲಿ ನಿಮಗೆ ಡಿಫಾಗರ್ ಇರುತ್ತೆ. ಇದನ್ನ ಕೂಡ ನೀವು ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ಳಿ. ಆ್ಯಂಡ್ ಡಿಫಾಗರ್ ಯೂಸ್ ಮಾಡಬೇಕಂದಾಗ ನೀವು AC ಆನ್ ಮಾಡಬೇಕಾಗುತ್ತೆ. ಆ್ಯಂಡ್ ಡಿಫಾಲ್ಟಾಗಿ ನಾನು ಇವಾಗ ಟೆಂಪ್ರೇಚರ್ನ 24 ಸೆಟ್ ಮಾಡಿದ್ದೀನಿ. ಯೂಶ್ವಲಿ ನಾನು ಸ್ವಲ್ಪ ಕೋಲ್ಡೇ ಪ್ರಿಫರ್ ಮಾಡ್ತೀನಿ. ಸೊ ಅದಕ್ಕೋಸ್ಕರ ನಿಮಗೆ ಯಾವ ಟೆಂಪ್ರೇಚರಲ್ಲಿ ಕಂಫರ್ಟೇಬಲ್ ಅನಿಸುತ್ತೆ ಆ ಟೆಂಪ್ರೇಚರ್ನ ನೀವು ಪ್ರಿಫರ್ ಮಾಡಿ. ಸ್ವಲ್ಪನೇ ಹನಿ ಅದು ಇದ್ದಾಗ ನೀವು ಮ್ಯಾನುವಲಿ ಕೂಡ ಒಂದು ಸಾರಿ ಪ್ರೆಸ್ ಮಾಡಿದ್ರೆ ನಮ್ಮ ವೈಪರ್ ಒಂದು ಸಾರ್ತಿ ಆಪರೇಟ್ ಆಗುತ್ತೆ. ಸೊ ಈ ರೀತಿ ಕೂಡ ನಾವು ವೈಪರ್ನ ಯೂಸ್ನ ಮಾಡ್ಬೋದು. ಮ್ಯಾನುವಲಿ ಬೇಕಂದಾಗ ಕೂಡ ನಾವು ವೈಪರ್ನ ಈ ರೀತಿ ಮೇಲೆ ಪುಷ್ ಮಾಡಿದಾಗ ನಮ್ಮ ವೈಪರ್ ಆಪರೇಟ್ ಆಗುತ್ತೆ. ಈ ರೀತಿಯಾದಂಥ ಒಂದೆಲ್ಲ ಟ್ಯೂಟೋರಿಯಲ್ಸ್ನ ನಾವು ಬೇಸಿಕ್ಕಾಗಿ ತಿಳ್ಕೊಬೇಕು. ರೀತಿಯಾದ ಟರ್ನ್ಸ್ ತೊಗೊಳ್ಳುವಾಗ ನೋಡಿ ಕರೆಕ್ಟಾಗಿ ನೋಡಬೇಕಾಗುತ್ತೆ. ಆ್ಯಂಡ್ ಯಾವುದಾದ್ರು ರೀತಿ ನಾನು ಡ್ರೈವ್ ಮಾಡ್ತಿದ್ದೀನಿ ಅಂತ ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿ. ಈ ರೀತಿ ಅಬ್ಸರ್ವ್ ಮಾಡಿದರೆ ಏನಾಗುತ್ತೆ, ನಮಗೂ ಈ ರೀತಿ ಸಿಚುವೇಶನ್ಸ್ ಇದ್ದಾಗ ಯಾವ ರೀತಿ ಹ್ಯಾಂಡಲ್ ಮಾಡಬೇಕನ್ನೋ ಒಂದು ಐಡಿಯಾ ಸಿಗುತ್ತೆ. ಸೊ ನಾನು ಸ್ಲೋ ಆಗಿ ಫಸ್ಟ್ ಲೆವೆಲ್ ಏನಿರುತ್ತಲ್ವ ಅದರಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ವೈಪರ್ಸ್ನ. ಯಾವುದೇ ರೀತಿಯಾಗಿ ಫಾಸ್ಟ್ ಮೂಮೆಂಟಲ್ಲಿ ಯೂಸ್ ಮಾಡ್ತಾ ಇಲ್ಲ. ಸೊ ಅದನ್ನು ಕೂಡ ನೀವು ಗಮನ ವಹಿಸ್ಬೋದು. ರೋಡ್ ಸಿಚುವೇಶನ್ನು ನೋಡ್ಕೋಬೋದು ನೀವು. ಸದ್ಯಕ್ಕೆ ಎಂಟಿ ರೋಡ್ಸ್ ಇದೆ. ಇನ್ನೊಂದು, ತುಂಬ ಜನ ಏನು ಮಿಸ್ಟೇಕ್ ಮಾಡ್ತಾರೆ ಸಿಗ್ನಲಲ್ಲಿ ಅಂದರೆ, ಯಾವುದೇ ರೀತಿಯಾಗಿ ಅಲ್ಲಿ ಜಿಬ್ರಾ ಕ್ರಾಸಿಂಗ್ ಇರುತ್ತಲ್ಲ ಅದಕ್ಕಿಂತ ಹಿಂದೆ ನಾವು ನಿಂತ್ಕೊಳ್ಬೇಕಾಗುತ್ತೆ, ನಮ್ಮ ಗಾಡಿನ ಪಾರ್ಕ್ ಮಾಡಬೇಕಾಗುತ್ತೆ. ಸೊ ಮೋಸ್ಟ್ ಆಫ್ ದಿ ಜನ ಏನು ಮಾಡ್ತಾರೆ, ಅಲ್ಲಿ ಮಿಸ್ಟೇಕ್ ಮಾಡ್ತಾರೆ, ಜಿಬ್ರಾ ಕ್ರಾಸಿಂಗ್ ಹತ್ರನೇ ಪಾರ್ಕ್ ಮಾಡ್ತಾರೆ ಸಿಗ್ನಲ್ಸಲ್ಲಿ. ಸೊ ಆ ರೀತಿಯಾದಂಥ ಮಿಸ್ಟೇಕ್ಸ್ ಮಾಡಬೇಡಿ. ಯಾರು ನಡೀತಾ ಪಾಸ್ ಆಗ್ತಿರ್ತಾರಲ್ವ ಅವ್ರಿಗೆ ಕರೆಕ್ಟಾಗಿ ಒಂದು ದಾರಿ ಸಿಗೋಲ್ಲ. ಸೊ ಅದಕ್ಕೋಸ್ಕರ ಜಿಬ್ರಾ ಕ್ರಾಸಿಂಗ್ ಏನಿರುತ್ತೆ ಅದಕ್ಕಿಂತ ಸ್ವಲ್ಪ ಹಿಂದ್ಗಡೆನೇ ಪಾರ್ಕ್ ಮಾಡಿ. ತುಂಬಾ 120 ಸೆಕೆಂಡ್ಸು ಆ ರೀತಿ ಏನಾದರೂ ಟೈಮರ್ ಇದ್ದಾಗ ನೀವು ಗಾಡಿ ಇಂಜಿನ್ನ ಆಫ್ ಮಾಡಿ. 10 to 20 ಸೆಕೆಂಡ್ಸ್ ಇದ್ದಾಗ ನೀವು ಗಾಡಿ ಆಫ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಯಾಕಂದರೆ ವಾಪಸ್ ಇಗ್ನಿಷನ್ ಮಾಡೋಕ್ಕೆ ಅಷ್ಟೇ ಪೆಟ್ರೋಲು ಅಥವಾ ಡೀಸೆಲು ಹೋಗಿರುತ್ತೆ.
ನೋಡಿ ರಿಯರ್ ವ್ಯೂವಲ್ಲಿ ಯಾವುದೇ ರೀತಿಯಾಗಿ ಕಾಣಿಸಲ್ಲ. ಸೊ ಅದಕ್ಕೋಸ್ಕರ ನಾನು ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ಹಿಂದ್ಗಡೆ ಯಾವುದೆಲ್ಲ ಗಾಡಿ ಇದೆ ಅಂತ ಕರೆಕ್ಟಾಗಿ ಗೊತ್ತಾಗುತ್ತೆ. ಏನಾದರೂ ಇದ್ದಾಗ ಮುಂದ್ಗಡೆ ಗಾಡಿಗೆ ಮತ್ತು ಹಿಂದ್ಗಡೆ ಗಾಡಿಗೆ ಸಫಿಷಿಯೆಂಟಾಗಿ ಸೇಫ್ ಡಿಸ್ಟೆನ್ಸ್ನ ಮೇಂಟೈನ್ ಮಾಡಬೇಕು. ಯಾಕಂದರೆ ಯಾರು ಸಡನ್ನಾಗಿ ಬ್ರೇಕ್ ಆಗ್ತಾರೆ ಹೇಳಕ್ಕೆ ಬರೋಲ್ಲ. ಈಗಲೇ ಅಂತಲ್ಲ, ಬಟ್ ರೇನ್ ಇದ್ದಾಗ ಯಾಕಂದರೆ ಸ್ವಲ್ಪ ಸಿಚುವೇಶನ್ಸ್ ಬೇರೆನೇ ಇರುತ್ತೆ. ರೋಡಲ್ಲಿ ಗ್ರಿಪ್ ಇರಲ್ಲ ಕರೆಕ್ಟಾಗಿ, ಯಾಕಂದರೆ ರೋಡೆಲ್ಲ ವೆಟ್ಟಾಗಿರುತ್ತೆ. ಕೆಲವೊಂದು ಗಾಡಿಯಲ್ಲಿ ವೆಟ್ ಗ್ರಿಪ್ ಎಲ್ಲ ಇರಲ್ಲ ಟೈರ್ಸಲ್ಲಿ. ಸೊ ಆ ರೀತಿಯಾದಂಥ ಗಾಡೀಸಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಈಗ ನಾನು ರೈಟ್ ಟರ್ನ್ ತೊಗೊಳ್ಬೇಕು, ಇಂಡಿಕೇಟರ್ ಕೊಡ್ತಾಯಿದ್ದೀನಿ. ಆ್ಯಂಡ್ ಯಾವುದೇ ರೀತಿಯಾಗಿ ಈ ರೀತಿಯಾಗಿ ನಡ್ಕೊಂಡು ಹೋಗೋದು ಎಲ್ಲ ಒಳ್ಳೆಯ ಬಿಟ್ಟಲ್ಲ. ಅವರು ಆ್ಯಸ್ ಇಫ್ ಆಗಿ ನಡ್ಕೊಂಡು ಹೋಗ್ತಾಯಿದ್ರು. ನಾವು ಸಿಟಿ ಲಿಮಿಟ್ಸಲ್ಲಿ ತುಂಬಾ ಸ್ಲೋ ಆಗಿ ಡ್ರೈವ್ ಮಾಡಬೇಕಾಗತ್ತೆ. ಯಾಕಂದರೆ ನೋಡಿದ್ರಲ್ವ ಯಾವ ರೀತಿಯಾಗಿ ಪೆಡಸ್ಟ್ರಿಯನ್ಸ್ ಅಡ್ಡ ಬರ್ತಾಯಿದ್ರು ಅಂತ. ಸೊ ಅದಕ್ಕೋಸ್ಕರ ಸ್ವಲ್ಪ ಕೇರ್ಫುಲ್ಲಾಗಿ ಡ್ರೈವ್ ಮಾಡಿ. ಸ್ಪೆಷಲಿ ರೇನಿ ಟೈಮಲ್ಲಿ ಕರೆಕ್ಟಾಗಿ ನಿಮಗೆ ಗ್ರಿಪ್ಪೂ ಇರಲ್ಲ. ಯಾಕಂದರೆ ಆಗಲೇ ಹೇಳ್ದಂಗೆ ರೋಡ್ ಮಾಯ್ಸ್ಟ್ ಆಗಿರುತ್ತೆ. ಸೊ ಅದರಿಂದ ಸ್ವಲ್ಪ ಗ್ರಿಪ್ಪು ಕಡಿಮೆ ಆಗಿರುತ್ತೆ. ಆ್ಯಂಡ್ ಈ ರೀತಿಯಾದ ಬ್ಯುಸಿ ಆದಂಥ ಸ್ಟ್ರೀಟ್ಸಲ್ಲಿ ಕಂಟಿನ್ಯೂಸ್ ಆಗಿ ಹಾರ್ನ್ ಹಾಕಿ. ಆ್ಯಂಡ್ ಯಾವುದೇ ರೀತಿಯಾದಂಥ ಓವರ್ಟೇಕಿಂಗ್ ಮಾಡೋದಕ್ಕೆ ಹೋಗ್ಬಿಡಿ. ಸೈಡೆಲ್ಲ ನೀವು ನೋಡ್ತಿದ್ರಲ್ವಾ, ಇಲ್ಲಿ ನೋಡಿ, ಇಲ್ಲಿ ಸೈಡೆಲ್ಲ ಸ್ಲಶ್ ಇರುತ್ತೆ. ಆ್ಯಂಡ್ ನಾವು ಸಡನ್ ಓವರ್ಟೇಕ್ ಮಾಡೋಕ್ಕೆ ಹೋದಾಗೆ ಗೊತ್ತಿದ್ರ ಜಾಗ ಆದರೆ ನಮಗೆ ಅರ್ಥ ಆಗುತ್ತೆ. ಇಲ್ಲಾಂದರೆ ಈ ರೀತಿಯಾದಂಥ ಜಾಗದಲ್ಲಿ ಏನಾದರೂ ತೆಗ್ಗು ಅದು ಇದ್ದರೆ ನಮಗೆ ಎಫೆಕ್ಟ್ ಆಗುತ್ತೆ. ಸೊ ನಾನು ಮುಂದ್ಗಡೆ ಲೆಫ್ಟ್ ಟರ್ನ್ ತೊಗೊಳ್ಬೇಕು. ಅದಕ್ಕೆ ಅಡ್ವಾನ್ಸಾಗಿ ಇಂಡಿಕೇಟರ್ ಕೊಟ್ಟು ನಾನು ಲೇನ್ ಚೇಂಜ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನಾನು ಲೆಫ್ಟ್ ಟರ್ನ್ ತೊಗೊಳ್ಬೇಕು ಮುಂದೆ. ಸೊ ಹಾರ್ನ್ನ ಕಂಪಲ್ಸರಿ ಆಗಿ ಕೊಡಿ. ಫ್ರೆಂಡ್ಸ್, ಲೇನ್ ಚೇಂಜ್ ಕೂಡ ಮಾಡಿದೆ. ಮುಂದ್ಗಡೆ ಸ್ವಲ್ಪ ಗಾಡಿ ಜಾಸ್ತಿ ಇದೆ. ನಾನು ಇಲ್ಲಿ ಸ್ವಲ್ಪ ಪಾಸ್ ಮಾಡ್ತೀನಿ. ಇಲ್ಲ ಓಕೆ, ಸೈಡ್ ಇಲ್ಲಿ ಜಾಗ ಇದೆ. ಸೊ ಫೈನಲಿ ಹಿಂದೆ ಯಾವುದೇ ರೀತಿಯಾದಂಥ ಗಾಡಿಗಳಿಲ್ಲ. ನಾನು ಜಸ್ಟ್ ನಿಮಗೆ ಇಲಿಸ್ಟ್ರೇಷನ್ ಮಾಡ್ಸೋಕ್ಕೆ ಸಿಂಗಲ್ ಹ್ಯಾಂಡ್ ಡ್ರೈವಿಂಗ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಯಾರೂ ಈ ರೀತಿಯಾದ ಸಿಂಗಲ್ ಹ್ಯಾಂಡ್ ಡ್ರೈವಿಂಗ್ನ ಫಾಲೋ ಮಾಡಿಬಿಡಿ. ಜಸ್ಟ್ ನಿಮಗೆ ಇಲಿಸ್ಟ್ರೇಷನ್ ತೋರ್ಸೋಕ್ಕಂತ ನಾನು ಸಿಂಗಲ್ ಹ್ಯಾಂಡ್ನಲ್ಲಿ ಡ್ರೈವಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ಪ್ರಾಕ್ಟಿಕಲ್ ತುಂಬ ಜನ ಕೇಳ್ತಾರೆ, ಈ ರೀತಿಯಾದಂಥ ಒಂದು ಪ್ರಾಕ್ಟಿಕಲ್ ಡ್ರೈವಿಂಗ್ ಸೆಷನ್ಸ್ನ. ಸೊ ಅದಕ್ಕೋಸ್ಕರ ಇದು ಹೆಲ್ಪ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಈ ವಿಡಿಯೋ ಮಾಡೋಕ್ಕೆ ತುಂಬಾ ಎಫರ್ಟ್ ಆಗಿರುತ್ತೆ. ಪ್ಲೀಸ್ ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ. ಆ್ಯಂಡ್ ಅದೇ ರೀತಿ ನಿಮ್ಮ ಒಪಿನಿಯನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೋಡ್ತಿದ್ರಲ್ವ ಯಾವ ರೀತಿಯಾದ ಒಂದು ಪಾಟ್ಹೋಲ್ಸ್ ಇದೆ, ಯಾವ ರೀತಿ ಡ್ರೈವ್ ಮಾಡಬೇಕಂತ. ಪಾಟ್ಹೋಲ್ಸಲ್ಲಿ ನಾವು ತುಂಬಾ ಕೇರ್ಫುಲ್ ಇರಬೇಕಾಗುತ್ತೆ. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಆ್ಯಂಡ್ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದೆ, ಪ್ಲೀಸ್ ಈ ವಿಡಿಯೋಕ್ಕೆ ಲೈಕ್ ಮಾಡಿ. ಆ್ಯಂಡ್ ಅದೇ ರೀತಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಗೈಸ್. ಈ ವಿಡಿಯೋ ಮಾಡೋದಕ್ಕೆ ಮತ್ತೆ ಒಂದು ಹೊಸ ವಿಡಿಯೋದಲ್ಲಿ ನಿಮ್ಮ ಜೊತೆ ಸಿಗ್ತೀನಿ. ತುಂಬ ಧನ್ಯವಾದಗಳು.